ಯೋಗಿ ಹಾದಿಯಲ್ಲಿ ದೇವೇಂದ್ರ ಫಡ್ನವೀಸ್. ನಾಗ್ಪುರ ಗಲಭೆಕೋರರ ವಿರುದ್ಧ ಬುಲ್ಡೋಸರ್ ಕ್ರಮ. ನಾಗ್ಪುರ ಹಿಂಸಾಚಾರ ಹಿಂದಿನ ಮಾಸ್ಟರ್ ಮೈಂಡ್ ಮನೆ ಧ್ವಂಸ. ನಾಗ್ಪುರದಲ್ಲಿ ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿದ್ದ ಮತಾಂಧರರ ಹೆಡೆಮುರಿ ಕಟ್ಟುವ ಕಾರ್ಯವನ್ನು ಮಹಾರಾಷ್ಟ್ರ ಸರ್ಕಾರ ತೀಕ್ಷ್ಣಗೊಳಿಸಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಮಾದರಿಯಲ್ಲೇ ಬುಲ್ಡೋಸರ್ ಕ್ರಮವನ್ನ ಕೈಗೆತ್ತಿಕೊಂಡಿದೆ. ಹಿಂಸಾಚಾರದ ಮಾಸ್ಟರ್ ಮೈಂಡ್ ಎಂದೇ ಕರೆಯಲ್ಪಡುತ್ತಿರುವ ಫಾಹಿಮ್ ಖಾನ್ ಮನೆಯನ್ನ ಬುಲ್ಡೋಸರ್ ಮೂಲಕ ಇಂದು ಕೆಡವಿ ಹಾಕಲಾಗಿದೆ. ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 100ಕ್ಕೂ ಅಧಿಕ ಮಂದಿಯಲ್ಲಿ ಫಾಹಿಮ್ ಖಾನ್ ಕೂಡ ಒಬ್ಬನಾಗಿದ್ದು, ಈತನ ನೇತೃತ್ವದಲ್ಲೇ ಗಲಭೆ ನಡೆದಿದೆ ಎಂಬ ಆರೋಪ ಇದೆ. ಹೀಗಾಗಿ ನಾಗ್ಪುರದ ಯಶೋಧರ ನಗರ ಪ್ರದೇಶದ ಸಂಜೀಬಾಗ್ ಕಾಲೋನಿಯಲ್ಲಿರುವ ಈತನ ಮನೆಯನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಪುರಸಭೆ ಅಧಿಕಾರಿಗಳು ಆತನಿಗೆ ನೋಟಿಸ್ ಜಾರಿ ಮಾಡಿದ್ದರು. ಇದರ ಬೆನ್ನಲ್ಲೇ ಇಂದು ಬುಲ್ಡೋಸರ್ ನುಗ್ಗಿಸಿ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇನ್ನು ಗಲಭೆಕೋರರ ವಿರುದ್ಧ ಗುಡುಗಿರುವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗಲಭೆಯಿಂದಾದ ನಷ್ಟವನ್ನ ಗಲಭೆಕೋರರಿಂದಲೇ ವಶಪಡಿಸಿಕೊಳ್ಳುತ್ತೇವೆ ಎಂದಿದ್ದಾರೆ. ಪೊಲೀಸರ ಮೇಲೆ ದಾಳಿ ಮಾಡಿದವರನ್ನ ಶಿಕ್ಷಿಸುವವರೆಗೂ ನನ್ನ ಸರ್ಕಾರ ವಿರಮಿಸುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾರೆ.